99% ಹಾಕಿದಂಥ ಮತವನ್ನು ಚಲಾಯಿಸಿದಂಥ ಸಮಾಜ ಇವತ್ತು ಅತ್ಯಂತ ಕಷ್ಟದಲ್ಲಿದೆ. ಕಾಂಗ್ರೆಸ್ ಬರೇ ಏನಾಗಿದೆ ಅಂತ ಹೇಳಿದರೆ ಕುರ್ಚಿಯ ಗುದ್ದಾಟದಲ್ಲಿ ಮುಂದೋಗ್ತಾ ಇದೆ. ಮುಸಲ್ಮಾನರಿಗೆ ಯಾವುದೇ ಆಪ್ಷನ್ ಇಲ್ಲ ಕಾಂಗ್ರೆಸ್ ಬಿಟ್ಟು ಅನ್ನೋದೊಂದು ಜನರಲ್ಲಿ ಕೆಲವರಿಗೆ ಅಪನಂಬಿಕೆ ಇದೆ. ದ್ವೇಷ ಭಾಷಣ ಮಾಡಿದರೆ ಈ ಜನಸಾಮಾನ್ಯರ ಒಂದು ಏನಿದೆ ಈ ಕಾಲೇಜಲ್ಲಿರ್ಬೋದು ಮಕ್ಕಳದಾಗಿರ್ಬೋದು ಈ ಜನಸಾಮಾನ್ಯರಲ್ಲಿ ತುಂಬ ಗೊಂದಲ ಆಗುತ್ತೆ. ಸರ್ಕಾರ ನಡೆಸ್ತಿರುವಂಥ ಕಲ್ಚರನ್ನು ನೋಡಿದಾಗ ನಮಗೆ ಅನಿಸುತ್ತೆ ಕಾಂಗ್ರೆಸ್ ಒಂದು BJP ಒಟ್ಟಿಗೆ ಹೊಂದಾಣಿಕೆಯನ್ನು ಸರ್ಕಾರ ನಡೆಸ್ತಾ ಇದೆ ಅಂತೇಳಿ. ನಾನು ಕೊಪ್ಪಳ ಜಿಲ್ಲೆಯಿಂದ MD ಸಿರಾಜ್ ಅಂತೇಳಿ ಈ ಮುಸ್ಲಿಂ ಒಕ್ಕೂಟಗಳ ಇಂದಿನ 16ನೇ ತಾರೀಕಿಗೆ ಏನು ಈ ಸಮಾರಂಭ ನಡೀತಾ ಇದೆ, ಈ ಸಂಘಟನೆ ಮಾಡೋ ಉದ್ದೇಶ ಏನೆಂದರೆ ಈ ಕರ್ನಾಟಕ ಸರ್ಕಾರ ಏನು ಕಳೆದ ಸಲ ವಿರೋಧ ಪಕ್ಷದಲ್ಲಿತ್ತು, ಆ ವಿರೋಧ ಪಕ್ಷದಲ್ಲಿದ್ದಾಗ ಮುಸಲ್ಮಾನರ ಮೇಲೆ ಆಗ್ತಕ್ಕಂಥ ಅನ್ಯಾಯಗಳು ದೌರ್ಜನ್ಯಗಳು ಇದರ ಬಗ್ಗೆ ನಾವು ಮುಂದೆ ನಮ್ಮ ಸರ್ಕಾರ ಬಂದರೆ ಇವೆಲ್ಲ ಇಂಥ ವಿಷಯಗಳನ್ನ ತಗೊಂಡು ನಾವು ಈಡೇರಿಸ್ತೀವಿ ನಿಮ್ಮ ಬೇಡಿಕೆಗಳನ್ನು ಅಂಥೇಳಿ ಏನು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಅನೇಕ ಸಭೆ ಸಮಾರಂಭಗಳಲ್ಲಿ ಮಾತಾಡಿದರು ಮತ್ತು ವಿಧಾನಸಭೆಯಲ್ಲಿ ಕೂಡ ದೊಡ್ಡ ಚರ್ಚೆ ಆಗಿ ಹೋಯಿತು. 2B ರಿಸರ್ವೇಷನ್ನು, ಹಿಜಾಬು, ಇನ್ನಿತರ ಅನೇಕ ವಿಷಯಗಳು ಇನ್ನೂವರೆಗೆ 3 ವರ್ಷ ಆದರೂ ಚರ್ಚೆಗೆ ತಗೊಂಡಿಲ್ಲ ಅವರು. ಅದಕ್ಕೋಸ್ಕರ ಜನ ಎಚ್ಚರಿಕೆಯಿಂದ ಎಲ್ಲರೂ ನಮ್ಮ ಅಲ್ಪಸಂಖ್ಯಾತ ಸಮುದಾಯ ಎಲ್ಲ ಎಚ್ಚರಿಕೊಂಡು ಈಗ ಒಂದು ಸಮಾವೇಶ ಮಾಡುವ ಮುಖಾಂತರ ಸರ್ಕಾರಕ್ಕೆ ಒಂದು ಬೇಡಿಕೆ ಸಲ್ಲಿಸ್ತಾರೆ. ಆ ಬೇಡಿಕೆಗೆ ಸ್ಪಂದಿಸಲಿಲ್ಲ ಅಂದರೆ ಮುಂದಿನ ಹೋರಾಟ ಮುಂದೆ ನಡೆಯುತ್ತೆ. ತುಂಬ ಹೆಚ್ಚಿನ ಮಟ್ಟದಲ್ಲಿ ಹೋರಾಟ ನಡೀತದೆ ಇದು. ಆಮೇಲೆ ಮುಂದೆ ಯಾರಿಗೆ ನಷ್ಟ ಆಗುತ್ತೆ ಯಾರಿಗೆ ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ಅದು ಚರ್ಚೆ ಸಾರ್ವಜನಿಕರಲ್ಲಿ ಬರುತ್ತೆ. ಮೇಲಾಗಿ ಮುಸಲ್ಮಾನರಿಗೆ ಯಾವುದೇ ಆಪ್ಷನ್ ಇಲ್ಲ ಕಾಂಗ್ರೆಸ್ ಬಿಟ್ಟು ಅನ್ನೋದೊಂದು ಜನರಲ್ಲಿ ಕೆಲವರಿಗೆ ಅಪನಂಬಿಕೆ ಇದೆ. ಅದನ್ನು ಸಹಿತ ಅದನ್ನು ಮುಂದೆ ಯಾವ ರೀತಿ ತಗೊಂಡ್ಕೊಂಡು ಹೋಗ್ಬೇಕು ಅನ್ನೋದು ಎಲ್ಲ ಸಂಘಟನೆಗಳ ಮುಖಂಡರು ನಿರ್ಧಾರ ಮಾಡ್ತಾರೆ. ಮೇಲಾಗಿ ಈಗ ಕಾಂಗ್ರೆಸ್ ಸರ್ಕಾರ ಎಚ್ಚರಿಕೆಯಿಂದ ಎಲ್ಲರೂ ಈ ಹೇಳ್ತಕ್ಕಂಥ ಈ ಸಂಘಟನೆಯ ಮುಖಂಡರು ಈ ಸಂಘಟನೆ ಮುಖಾಂತರ ಏನು ಬೇಡಿಕೆಗಳನ್ನು ಕೊಡ್ತಾರೆ ಆ ಬೇಡಿಕೆಗಳು ಈಡೇರಿಸ್ತಾರ ಅಂತ ಒಂದು ಭರವಸೆ ಕೂಡ ಇದೆ. ಸಿದ್ದರಾಮಯ್ಯ ಅವರು ಸಾಮಾಜಿಕ ಚಿಂತಕರು ಹೌದು, ಸಾಮಾಜಿಕ ಹೋರಾಟಗಾರರು ಹೌದು. ಅವರಿಂದ ಅವ್ರ ಸರ್ಕಾರ ಇರುವವರಿಗೆ ಏನಾದ್ರೂ ಒಂದು ಆಶಾಭಾವನೆ ಇದೆ, ಅವ್ರನ್ನ ಈಡೇರಿಸ್ತಾರೆ ಅಂತ ಅಂದ್ಕೊಂಡು. ಹೀಗಾಗಿ ಈ ಸಂಘಟನೆಯಿಂದ ತುಂಬ ವಾಲಂಟಿಯರಾಗಿ ತಾವೇ ದುಡ್ಡು ಇಟ್ಕೊಂಡು ತಾವೇ ಬಂದಿದ್ದಾರೆ. ಯಾರು ಸ್ಪಾನ್ಸರ್ ಇಲ್ಲ, ಇದರಿಂದ ಯಾವ ಮುಖಂಡರಿಲ್ಲ, ಯಾವ ರಾಜಕೀಯ ನಾಯಕರು ಕೂಡ ಇಲ್ಲ. ಸ್ವಯಂ ಸ್ಫೂರ್ತಿಯಿಂದ ತಾವೇ ದುಡ್ಡು ಇಟ್ಕೊಂಡು ಈ ಸಮಾವೇಶಕ್ಕೆ ಬಂದಿದ್ದಾರೆ. ಈ ಸಮಾವೇಶ ಕೂಡ ಸಕ್ಸಸ್ ಆಗಿದೆ. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ 2 ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಈ ಸಮಾಜ 95 ಭಾಗಶಃ ಮತಗಳನ್ನು ಹಾಕಿ ಕಾಂಗ್ರೆಸ್ ಸರ್ಕಾರವನ್ನು ನಾವು ಚುನಾಯಿಸಿದ್ವಿ. ಬಟ್ ದುರಾದೃಷ್ಟಕರವೇನೆಂದರೆ ಆ ಕಾಂಗ್ರೆಸ್ ಸರ್ಕಾರ ನಮ್ಮ ಯಾವುದೇ ಒಂದು ಅಹವಾಲುಗಳನ್ನು ಆಲಿಸುತ್ತಿಲ್ಲ, ಯಾವುದೇ ಒಂದು ಸಮಾಜದ ಒಂದು ತೊಂದರೆಗಳನ್ನು ನೋಡುತ್ತಿಲ್ಲ. 99% ಹಾಕಿದಂಥ ಮತವನ್ನು ಚಲಾಯಿಸಿದಂಥ ಸಮಾಜ ಇವತ್ತು ಅತ್ಯಂತ ಕಷ್ಟದಲ್ಲಿದೆ, ಅತ್ಯಂತ ಭಯದ ವಾತಾವರಣದಲ್ಲಿದೆ. ಕಾಂಗ್ರೆಸ್ ಇದೇ ಥರ ತನ್ನ ದಬ್ಬಾಳಿಕೆಯನ್ನು ಬೇರೆ ವೋಟ್ಗಾಗಿ ಸಮಾಜವನ್ನು ಯೂಸ್ ಮಾಡಿದ್ರೆ ಇನ್ನು ನಾವಿರಲ್ಲ. ಯಾವ ರೀತಿ ತಮಿಳುನಾಡಿನಲ್ಲಿ ಯಾವ ರೀತಿ ಸರ್ಕಾರ ಬಂದಿದೆ ಆ ಥರ ಸರ್ಕಾರಗಳ ನಮಗೂ ಒಂದು ಅಗತ್ಯತೆ ಇದೆ. ಅಲ್ಲಿ ನೋಡಿ 22 ಜನ ಇಂಜಿನಿಯರ್ಸ್, 18 ಜನ ಲಾಯರ್ಸ್, 10 ಜನ ಡಾಕ್ಟರ್ಸ್, 10 ಜನ MBBS, ಈ ಥರ ವಿದ್ಯಾವಂತ ಸಮಾಜವನ್ನು ನಾವು ಕೂಡ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾವು 90% ಎಬೋವ್ ವೋಟ್ ಆಗಿಬಿಟ್ಟು ಈ ಕಾಂಗ್ರೆಸ್ ಸರ್ಕಾರವನ್ನು ಅವತ್ತು ಚುನಾವಣೆ ಟೈಮಲ್ಲಿ ಅಂದರೆ ಈ ಸರ್ಕಾರ ಬರುವಂತೆ ನಾವು ಮಾಡಿದ್ದೀವಿ. ಆದರೆ ನಮ್ಮ ಒಂದೇ ಒಂದು ಆಗ್ರಹಗಳು ಕರೆಕ್ಟಾಗಿ 10% ಈಡೇರಲಿಲ್ಲ. ಅಂದರೆ ನಮ್ಮ ಸೌತ್ ಕನ್ನಡಲ್ಲಿ ನೀವು ನೋಡಿರ್ಬೋದು, ಯಾರಾದರೂ ಒಬ್ಬ ಬೆಳಿಗ್ಗೆ ಆದರೆ ಹೇಟ್ ಸ್ಪೀಚ್ ಮಾಡ್ತಾನೆ. ಅದರ ವಿರುದ್ಧ ಯಾವುದೇ ಒಂದು ಕಾನೂನು ಕ್ರಮ ಇಲ್ಲ, ಏನೂ ಇಲ್ಲ. ಏನಾದರೂ ಒಂದು ಪೊಲೀಸ್ ಸ್ಟೇಷನಲ್ಲಿ ಒಂದು ಕೇಸ್ ಆದರೂ 2 ದಿನಗಳಲ್ಲಿ ಅವನು ವಾಪಸ್ ಬರ್ತಾನೆ ಜಾಮೀನಾಗಿಬಿಟ್ಟು. ಅದಕ್ಕೊಂದು ಕಠಿಣವಾದ ಕ್ರಮ ಇಲ್ಲ. ಬೇರೆ ನೀವು
ಇದರಲ್ಲಿ ನೀವು ನೋಡಿರ್ಬೋದು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇವಾಗ ಸ್ಟಾರ್ಟ್ ಆಗಿದೆ ಹೇಟ್ ಸ್ಪೀಚ್ಗಳು. ಅದರ ವಿರುದ್ಧ ಒಂದು ಕಠಿಣವಾದ ಕ್ರಮ ತಗೊಳ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಗೃಹ ಸಚಿವರು ಹೇಳ್ತಾರೆ. ಆದರೆ ಯಾವುದೇ ಒಂದು ಕಠಿಣವಾದ ಕ್ರಮ ಆಗ್ತಾ ಇಲ್ಲ. ದ್ವೇಷ ಭಾಷಣವನ್ನು ನಿರ್ಬಂಧಿಸುವಲ್ಲಿ ಸರ್ಕಾರ ಫೇಲ್ಯೂರ್ ಆಗಿದೆ. ಖಂಡಿತವಾಗಿಯೂ ಅವರು ಯಾವುದೇ ಧರ್ಮ ಇರಲಿ, ಯಾವುದೇ ಜಾತಿ ಪಕ್ಷದವರು ಇರಲಿ, ದ್ವೇಷ ಭಾಷಣ ಮಾಡಿದರೆ ಈ ಜನಸಾಮಾನ್ಯರ ಒಂದು ಏನಿದೆ ಈ ಕಾಲೇಜಲ್ಲಿರ್ಬೋದು, ಮಕ್ಕಳದಾಗಿರ್ಬೋದು, ಈ ಜನಸಾಮಾನ್ಯರಲ್ಲಿ ತುಂಬ ಗೊಂದಲ ಆಗುತ್ತೆ. ಅಂದರೆ ಒಂದು ಒಂದು ಸಮಾಜದ ಒಂದು ಸ್ವಾಸ್ಥ್ಯವನ್ನು ಒಂದು ಹಾಳುಗೆಡುವಂಥ ಒಂದು ಪ್ರವೃತ್ತಿ ಅಂತ ಹೇಳ್ಬೋದು. ಅದಕ್ಕೆ ಒಂದು ಕಠಿಣ ಕ್ರಮ ಏನಾದರೂ ಸರ್ಕಾರ ಮಾಡಿದರೆ ಖಂಡಿತವಾಗಿಯೂ ಈ ಸಮಾಜ ಒಂದು ಪ್ರಬುದ್ಧ ಒಂದು ರಾಜ್ಯವಾಗಿ ಪ್ರಬಲವಾಗಿರುತ್ತೆ. ವಿವಿಧ ಭಾಗದಿಂದ ಕರ್ನಾಟಕದ ಮೂಲೆ ಮೂಲೆಯಿಂದ ಎಲ್ಲ ಕಡೆಯಿಂದ ಮುಸ್ಲಿಂ ಸಂಘಟನೆಗಳ ಒಕ್ಕೂಟ ಇಲ್ಲಿ ಸೇರಿದೆ. ಒಕ್ಕೂಟದ ವತಿಯಿಂದ ಈಗಾಗಲೇ ಜಿಲ್ಲಾವಾರು ಒಂದು ಪ್ಲ್ಯಾನಿಂಗ್ ಮೀಟಿಂಗ್ ಮಾಡಿ ತದನಂತರ ಈ ಸಮಾವೇಶವನ್ನು ಮಾಡಲಾಗ್ತಾ ಇದೆ. ಉದ್ದೇಶ ಇಷ್ಟೇ, ಎಲ್ಲ ಮುಸ್ಲಿಂ ಸಂಘಟನೆಗಳು ಮತ್ತು ಎಲ್ಲ ಮುಸ್ಲಿಮರು ಸೇರಿಬಿಟ್ಟು ಲಾಸ್ಟ್ 2023 ಎಲೆಕ್ಷನಲ್ಲಿ ಏನು ಕಾಂಗ್ರೆಸ್ಸಿಗೆ ಒಮ್ಮತವಾಗಿ ಓಟನ್ನು ನೀಡಿ ಒಂದು ಒಳ್ಳೆಯ ಜನಾದೇಶವನ್ನು ಕೊಟ್ಟಿದ್ದರು, ಆ ಸಂದರ್ಭದಲ್ಲಿ ಮಾಡಿದಂಥ ಒಂದು ಮ್ಯಾನಿಫೆಸ್ಟೋದಲ್ಲಿ ಮಾಡಿರುವ ಸುಮಾರು 10 ಪ್ರಾಮಿಸಸ್ ಏನಿತ್ತು ರಾಜ್ಯ ಸರ್ಕಾರದ್ದು, ಆ ಪ್ರಾಮಿಸ್ಗಳಲ್ಲಿ ಒಂದನ್ನು ಕೂಡ ಈಡೇರಿಸಲಿಲ್ಲ ಇಷ್ಟು ದಿನ. ಹಾಗಾಗಿ ಈ ಒಂದು ಸಮಾವೇಶದ ಪ್ಲ್ಯಾನಿಂಗ್ ಶುರು ಆದ ಮೇಲೆ ಒಂದು ಹಿಜಾಬ್ ವಿಚಾರವನ್ನು ಮಾತ್ರ ಒಂದು ಹೊಸ ನೋಟಿಫಿಕೇಷನ್ 2 ದಿನಗಳ ಹಿಂದೆ ಬಂದಿದೆ. ಇನ್ನೂ 9 ಡಿಮ್ಯಾಂಡ್ಗಳನ್ನು ಈ ಸಮಾವೇಶದಲ್ಲಿ ಇಡಲಾಗಿದೆ. ಇನ್ನೂ 9 ಡಿಮ್ಯಾಂಡ್ಗಳು ಪೂರೈಕೆ ಆಗುವವರೆಗೆ ಈ ಹೋರಾಟ ಹಾಗೆ ಮುಂದುವರಿಯುತ್ತದೆ ಅಂತೇಳಿ ಸಮಾವೇಶದ ನಾಯಕರು ಹೇಳ್ತಾ ಇದ್ದಾರೆ. ನಾವು ಇಲ್ಲಿ ಅಬ್ಸರ್ವರ್ ಆಗಿ ಬಂದಿದ್ವಿ ಅಷ್ಟೇ, ನಾವು ಇದರಲ್ಲಿ ಒಂದು ಭಾಗವಾಗಿ ಏನು ಕೆಲಸ ಮಾಡಿಲ್ಲ. ಆದರೆ ಏನು ಕಂಡಿದ್ದೀವಿ ಅದನ್ನು ಹೇಳ್ತಾ ಇದ್ದೀವಿ. ಆಗುತ್ತಿರುವ ಬದಲಾವಣೆ ಏನಾದರೂ ಒಂದು ಸಾಧ್ಯತೆ ಇದೆ ಅಂತಂದರೆ ಇಡೀ ರಾಜ್ಯದಲ್ಲಿ ಮುಸಲ್ಮಾನರು ಏನಾದರೂ ಇಂತಹ ಸಮಾವೇಶಗಳಿಗೆ ಸ್ಪಂದಿಸಿದ್ದೇ ನಿಜವಾದರೆ ಒಂದು ಒಳ್ಳೆಯ ರೀತಿಯಾದಂಥ ಪ್ರತಿಫಲ ಸಿಗುತ್ತೆ. ಒಂದು ವೇಳೆ ಈ ಪ್ರತಿಫಲ ಸಿಗಲಿಲ್ಲಪ್ಪ ಅಂದರೆ ಸಮಾಜದಲ್ಲಿ ಈಗಾಗಲೇ ಇರುವಂಥ ಒಂದು ಅಸಮಾನ ಒಂದು ಏನಿದೆ ಮನಸ್ಸಿನಲ್ಲಿ ಒಂದು ನೋವೇನಿದೆ, ಆ ನೋವು ಮುಂದಿನ ಎಲೆಕ್ಷನಲ್ಲಿ ಹೊರಗೆ ಬಂದರೂ ಬರ್ಬೋದು ಅನ್ನೋಂಥ ವಿಚಾರ ನಮಗೆ ನೋಡಿದ್ದೇವೆ ಸರ್. ಕಾಂಗ್ರೆಸ್ ಸರ್ಕಾರ ನಡೆಸ್ತಿರುವಂತಹ ಒಂದು ಕಲ್ಚರನ್ನು ನೋಡಿದರೆ, ಸರ್ಕಾರ ನಡೆಸ್ತಿರುವಂಥ ಕಲ್ಚರನ್ನು ನೋಡಿದಾಗ ನಮಗೆ ಅನಿಸುತ್ತೆ ಕಾಂಗ್ರೆಸ್ ಒಂದು BJP ಒಟ್ಟಿಗೆ ಹೊಂದಾಣಿಕೆಯನ್ನು ಸರ್ಕಾರ ನಡೆಸ್ತಾ ಇದೆ ಅಂಥೇಳಿ. ಯಾಕಂತೇಳಿದರೆ ನೋಡಿ, ಇದು ಆ್ಯಂಟಿ ಕನ್ವರ್ಷನ್ ಲಾ ಬಿಲ್ ಏನು BJP ತಂದಿತ್ತು ಅದು ಆ್ಯಂಟಿ ಕಾನ್ಸ್ಟಿಟ್ಯೂಷನಲ್ ಲಾ ಆಗಿದೆ. ಯಾಕಂತೇಳಿದರೆ ನಮಗೆ ರೈಟ್ಸನ್ನು ಕೊಟ್ಟಿದ್ದು ಕಾನ್ಸ್ಟಿಟ್ಯೂಷನ್. ನಾವು ಯಾವ ಧರ್ಮಕ್ಕೆ ಬೇಕಾದ್ರೂ ಎಕ್ಸೆಪ್ಟ್ ಮಾಡ್ಬೋದು, ಬರೀ ಎಕ್ಸೆಪ್ಟ್ ಮಾಡೋದಲ್ಲ, ಪ್ರಾಕ್ಟೀಸ್ ಮಾಡೋದಲ್ಲ, ಬದಲಿಗೆ ನಾನು ಪ್ರೊಪೊಗೇಟ್ ಕೂಡ ಮಾಡ್ಬೋದು ಅನ್ನುವಂತಹ ಒಂದು ನಮಗೆ ರೈಟ್ಸ್ ಕೊಟ್ಟಿರೋದು ಕಾನ್ಸ್ಟಿಟ್ಯೂಷನ್. ಆ ರೈಟ್ಸ್ಗಳನ್ನು ತಡೆ ಹಿಡಿಯಲಿಕ್ಕಾಗಿ ಯಾರು ಇವರು ಅದನ್ನು ನಾವು ಪ್ರಶ್ನಿಸುತ್ತಿದ್ವಿ. ಆದರೆ ಕಾಂಗ್ರೆಸ್ ಸರ್ಕಾರ ನಾವು ನಿಮ್ಮನ್ನು ಬೆಂಬಲಿಸ್ತೇವೆ, ನಾವು ಸಂವಿಧಾನವನ್ನು ಬೆಂಬಲಿಸ್ತೇವೆ, ಸಂವಿಧಾನವನ್ನು ಸ್ಟ್ರೆಂಥನ್ ಮಾಡಲಿಕ್ಕಾಗಿ ಬರ್ತೇವೆ ಅಂತ ಹೇಳಿ ಸರ್ಕಾರಕ್ಕೆ ಬಂದ ತಕ್ಷಣ ಇದನ್ನೆಲ್ಲ ಮರ್ತೋಗಿದ್ದಾರೆ. ಹಾಗೂ ನಾವು ನೋಡ್ತಾ ಇದ್ದೇವೆ ಏನು ಕ್ಲೌಸ್ ವಾಟರಿಂಗ್ ಬಿಲ್ ಏನು ತಂದಿದ್ದಾರೆ, ಅದರಲ್ಲಿ ಬರೀ ಅದು ಒಂದು ರಿಲೀಜಿಯಸ್ ಅದರ ಒಂದು ಫ್ರೇಮನ್ನು ತಗೊಂಡು ಅವರೇನು ಕಮ್ಯುನಲ್ ವಾಯ್ಲೆನ್ಸನ್ನು ಬೆಳೆಸಲಿಕ್ಕಾಗಿ ಏನು ಕಾನೂನನ್ನು ತಂದಿದ್ರು ಅದನ್ನು ತೆಗಿಬೇಕಿತ್ತು ಕಾಂಗ್ರೆಸ್ ಹೇಳುತ್ತೆ ನಾವು ರೈತರ ಪರವಾದ ಸರ್ಕಾರ ಅಂಥೇಳಿ. ಎಲ್ಲಿ ರೈತರ ಪರವಾದ ಸರ್ಕಾರ? ರೈತರಿಗೆ ಎಷ್ಟು ತೊಂದರೆ ಆಗ್ತಾಯಿದೆ ಅದರಿಂದ, ಅದನ್ನು ನೋಡಬೇಕು, ಅನಲೈಸ್ ಮಾಡಬೇಕು. ಕಾಂಗ್ರೆಸ್ ಬರೇ ಏನಾಗಿದೆ ಅಂತ ಹೇಳಿದರೆ ಕುರ್ಚಿಯ ಗುದ್ದಾಟದಲ್ಲಿ ಮುಂದೋಗ್ತಾ ಇದೆ. ರೈತರ ಬಗ್ಗೆ, ಮೈನಾರಿಟೀಸ್ ಬಗ್ಗೆ, ಹಿಂದುಳಿದ ವರ್ಗದ ಬಗ್ಗೆ ಯಾವ ಬಗ್ಗೆನೂ ಅವರು ಚರ್ಚೆ ಮಾಡ್ತಾ ಇಲ್ಲ, ಅವರ ಬಗ್ಗೆ ಏನು ಕಾಳಜಿ ಕೂಡ ವಹಿಸ್ತಾ ಇಲ್ಲ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಒಂದು ಫೇಲ್ಯೂರ್ ಸರ್ಕಾರ. ಮುಂದಿನ ದಿನಗಳಲ್ಲಿ ಇವರು ಮುಂದೆ ಬರೋದು ಭಾಳ ಕಷ್ಟ. ಹಾಗೂ ಕಮ್ಯುನಿಟಿಯ ಓಟ್ಗಳು ಇವರಿಗೆ ಸಿಗೋದು ತುಂಬಾ ಕಷ್ಟ ಆಗಿದೆ. ಮುಂಬರುವ ದಿನದಲ್ಲಿ ಇವರು ತುಂಬಾ ಸೀಟ್ಸ್ಗಳಲ್ಲಿ ಕಮ್ಯುನಿಟಿಗೆ ಎದುರಿಸಬೇಕಾಗುವಂತಹ ಸನ್ನಿವೇಶಗಳು ಕ್ರಿಯೇಟ್ ಆಗುತ್ತೆ. ಅದನ್ನು ಇವರು ತಯಾರಾಗಬೇಕೀಗ. ಅಂದರೆ ಸರ್ಕಾರ ಕೊಟ್ಟಿದ್ದ ಭರವಸೆಗಳು ಈಡೇರಬೇಕು ಅನ್ನೋದು ನಿಮ್ಮ ಆಗ್ರಹ ಆಗಿದೆ. ಅಂದರೆ ಮುಖ್ಯವಾದ ಭರವಸೆಗಳು ಯಾವ ಪೆಂಡಿಂಗಲ್ಲಿದೆ ಸರ್ ನೆನಪಿಸ್ಕೊಳ್ಳೋದಾದ್ರೆ? ನೋಡಿ, ಅತಿ ಮುಖ್ಯವಾಗಿ BJP ಸರ್ಕಾರ 2023ಗಿಂತ ಮುಂಚೆ ಇದ್ದಾಗ ಹಿಜಾಬ್ ವಿಚಾರವನ್ನು ಅನವಶ್ಯಕವಾಗಿ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ತಂದು ನಿಲ್ಲಿಸಿದರು. ಅದನ್ನು ಒಂದು ತೆಗಿತೀನಿ ಅಂತೇಳಿ ಪ್ರಾಮಿಸ್ ಮಾಡಿದಂಥ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಅದು ಒಂದು ಈಗ ಈಡೇರಿದೆ. ತದನಂತರ ನೋಡುವುದಾದರೆ ಈ ಧಾರ್ಮಿಕ ಸ್ವಾತಂತ್ರ್ಯ ಅಧಿನಿಯಮ ಅಂತ ಒಂದು ಕಾನೂನು ಪಾಸ್ ಮಾಡಿದರೆ 2021ರಲ್ಲಿ. ಆ ಅಧಿನಿಯಮದಲ್ಲಿ ಸಾಕಷ್ಟು ಸಂವಿಧಾನದ ವಿರುದ್ಧವಾಗಿ ಮತ್ತು ಅಲ್ಪಸಂಖ್ಯಾತರಿಗೆ ವಿರುದ್ಧವಾದಂತಹ ವಿಚಾರಗಳು ಆ ಕಾನೂನಲ್ಲಿ ಇದೆ. ಆ ಕಾನೂನನ್ನು ಕೂಡ ನೀವು ತಿದ್ದುಪಡಿ ಮಾಡಿ ಸೂಕ್ತವಾದಂತಹ ಕಾನೂನು ತರಬೇಕು ಅಂತೇಳಿ ಆಗ್ರಹ ನಮ್ಮದಾಗಿತ್ತು. ಅದು ಒಂದು ಕೂಡ ಇಲ್ಲಿ ಇರುತ್ತದೆ. ಇನ್ನೊಂದೇನಪ್ಪ ಅಂದರೆ ಅನವಶ್ಯಕವಾಗಿ BJP ಮತ್ತು ಸಂಘ ಪರಿವಾರದ ಜನರು
ಅಲ್ಪಸಂಖ್ಯಾತರಿಗೆ ಟಾರ್ಗೆಟ್ ಮಾಡಿ ಕ್ರೈಸ್ತರಿಗೆ ವಿಶೇಷವಾಗಿ ಮುಸಲ್ಮಾನರ ವಿರುದ್ಧ ಅವರು ಹೇಟ್ ಸ್ಪೀಚ್ಗಳನ್ನು ಏನು ಮಾಡ್ತಾಯಿದ್ರು, ಇದನ್ನು ಕೂಡ ತಡೆಯುವುದಕ್ಕಾಗಿ ನಮ್ಮ ಆಗ್ರಹವಾಗಿತ್ತು. ತದನಂತರ ಈ ಬೀಫ್ ವಿಚಾರದಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಕಾನೂನನ್ನು ತಂದುಬಿಟ್ಟು ಆ ಕಾನೂನಿನ ಪ್ರಕಾರ ಇಲ್ಲ ಸಲ್ಲದಂತಹ ಆರೋಪಗಳನ್ನು ಸೃಷ್ಟಿ ಮಾಡಿ ಅಮಾಯಕರನ್ನು ಕೂಡ ಇಂಥ ಒಂದು ಕೇಸ್ನಲ್ಲಿ ಹಾಕೋದಾಗಲಿ, ಬಡಿಯೋದಾಗಲಿ, ಅಥವಾ ಈ ಗೋರಕ್ಷಣೆ ಹೆಸರಿನಲ್ಲಿ ಈ ಪುಂಡು ಪುಕಾರಿ ಏನು ರೌಡಿಗಳ ಒಂದು ಅಡ್ಡ ಮಾಡಿ ಕೂರ್ತಿದಾರಲ್ಲ, ಇದನ್ನು ನಾವು ತಡೆಗಟ್ಟಬೇಕು ಅಂತೇಳಿ ಒಂದು ಆಗ್ರಹ ನಮ್ಮದಾಗಿತ್ತು. ಇದರ ಜೊತೆಗೆ ಇಡೀ ರಾಜ್ಯದಲ್ಲಿ ಮುಸಲ್ಮಾನರಿಗೆ ಸಿಗ್ತಾ ಇರಬೇಕಾದಂಥ ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಿರಲಿಲ್ಲ. ಆ ಪ್ರಾತಿನಿಧ್ಯಕ್ಕೋಸ್ಕರನೂ ಕೂಡ ಇಲ್ಲಿ ಒಂದು ಜನಾದೇಶ ಈ ರೀತಿ ನಾವು ಕೇಳ್ತಾ ಇದ್ದೀವಿ. ಏನಪ್ಪ ಅಂತಂದರೆ ರಾಜ್ಯ ಸರ್ಕಾರದವರು ಇದನ್ನು ಕೂಡ ಮುಸ್ಲಿಮರಿಗೆ ವಿಶೇಷವಾಗಿ ಎಲ್ಲೆಲ್ಲಿ ಸಾಧ್ಯ ಇದೆಯೋ ಅಲ್ಲಿ ಟಿಕೆಟ್ ಕೊಟ್ಟು ಅವರಿಗೆ ರಾಜಕೀಯ ಪ್ರಾತಿನಿಧ್ಯ ಕೊಡಬೇಕು ಅಂತ ನಮ್ಮ ಆಗ್ರಹ ಇದೆ. ನೋಡಿ, ಹಿಜಾಬ್ ಬಂದು ಸಮವಸ್ತ್ರದಲ್ಲೇ, ಅದೇ ಸಮವಸ್ತ್ರದಲ್ಲಿ ಮಕ್ಕಳು ತಲೆ ಮೇಲೆ ಮತ್ತು ಚೆಸ್ಟ್ ಮೇಲೆ ಬಟ್ಟೆ ಹಾಕೋದು ನಮ್ಮ ಸನಾತನ ಧರ್ಮ, ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಮಾನವ ಧರ್ಮ, ಒಂದು ಹೆಣ್ಣು ಮಕ್ಕಳ ಒಂದು ಅಸ್ಮಿತೆಯನ್ನು ಉಳಿಸುವಂಥ ಒಂದು ಕೆಲಸ. ಈ ನೀಚ ಕೆಲಸಕ್ಕೆ BJP ಕೈ ಹಾಕಿ ತನ್ನ ಕೈ ಸುಟ್ಕೊಂಡಿದೆ. ಮುಂದೆ ಬರುವ ದಿನಗಳಲ್ಲಿ ಇನ್ಯಾವತ್ತೂ ಈ ನೀಚ ಕೆಲಸ ಅದು ಮುಟ್ಟಲ್ಲ ಅನ್ನೋ ಒಂದು ನಂಬಿಕೆ ನಮಗಿದೆ. ಇದೇ ರೀತಿ ಕಾಂಗ್ರೆಸ್ 3 ವರ್ಷ ಬೇಕಿತ್ತೆ, ಒಂದು ಸಣ್ಣ ಒಂದು ಶಾಸನ ಹೊಡಿಸ್ಲಿಕ್ಕೆ 3 ವರ್ಷ ಬೇಕಿತ್ತೆ. 4% ರಿಸರ್ವೇಷನ್ ಒಂದು ಅಫಿಡವಿಟ್ ಹಾಕ್ಕೊಳ್ಳಲಿಕ್ಕೆ 3 ವರ್ಷ ಬೇಕಿತ್ತೆ. ಇದು ಒಂದು ಎಚ್ಚರಿಕೆಯ ಗಂಟೆ ಕಾಂಗ್ರೆಸ್ಗೆ. ಕಾಂಗ್ರೆಸ್ ಎಚ್ಚೆತ್ಕೊಂಡಿಲ್ಲ ಅಂದರೆ ಕುರುಬರು ಓಟ್ ಹಾಕಲ್ಲ, ತಮ್ಮ ಪಾರ್ಟಿಗಳು ಹಾಕ್ಕೊಂಡು ಗೆಲ್ಲಿಸ್ಕೊಳ್ತಾರೆ. ಅವರು ಮುಖ್ಯಮಂತ್ರಿ ಆಗಿನೂ 30% ಓಟ್ ಹಾಕಿಲ್ಲ, ರಿಪೋರ್ಟ್ ಬಂದಿದೆ. ಅಂಥವನಿಗೆ ನಾವು ಮುಖ್ಯಮಂತ್ರಿ ಮಾಡಿದ್ದೀವಿ. ನಮ್ಮ ಸಮಾಜ ಇಷ್ಟೆಲ್ಲ ಹಾಕಿ ಒಂದು ಸೀಟ್ ಕೊಡಿ ಅಂಥೇಳಿ ದಾವಣಗೆರೆಯಲ್ಲಿ ಕೇಳಿದ್ರೆ ಸಸ್ಪೆಂಡ್ ಮಾಡ್ತೀರಾ, ರಾತ್ರೋರಾತ್ರಿ ಸಸ್ಪೆಂಡ್ ಮಾಡ್ತೀರಾ. ಎಷ್ಟು ಗರ್ವ ನಿಮಗೆ! ಓಟ್ ಕೊಟ್ಟು ತಂದಂಥ ನಾವು ನಮ್ಮ ಸಮಾಜಕ್ಕೆ ಹೇಳದೆ ನೋಟಿಸ್ ಕೊಡದೆ DK ಶಿವಕುಮಾರ್ ಅವರು ಸಡನ್ನಾಗಿ ಇಮಿಡಿಯೇಟ್ ನಾವು ಸಸ್ಪೆಂಡ್ ಮಾಡಿದ್ದೀವಿ. ಏನು ಅಂದ್ಕೊಂಡ್ರಿ ಈ ಸಮಾಜಕ್ಕೆ? ಈ ಸಮಾಜದ ಘನತೆ ಗೌರವ ಏನೂ ಇಲ್ವಾ? ನಾವು ನಿಮಗೆ 100% ಓಟ್ ಹಾಕಿದ್ದೀವಿ. ನಾವು ಓಟ್ ಹಾಕದೇ ಇದ್ದರೆ ನಿಮ್ಮದು 10 ಸೀಟು ಬರಲ್ಲ. ಅಂಥದ್ರಲ್ಲಿ ನೀವು ಈ ರೀತಿ ದುರ್ವ್ಯವಹಾರ ಮಾಡಿದ್ದು ಸಮಾಜಕ್ಕೆ ಒಂದು ಕಣ್ಣೀರಿನ ಒಂದು ಇದು ಬಂದಿದೆ. ಎಂತ ನಸೀರ್ ಅವ್ರು ಏನು ತಪ್ಪು ಮಾಡಿದರು, ಜಬ್ಬಾರ್ ಅವ್ರು ಏನು ತಪ್ಪು ಮಾಡಿದರು, ಬೇರೆಯವ್ರು ಏನು ತಪ್ಪು ಮಾಡಿದ್ರು? ತಮಗೆ ತೊಂದರೆ ಆಗಿದ್ದರೆ ಜಮೀರ್ ಅಹಮದ್ ಹೇಳಿದಂಗೆ ನೋಟಿಸ್ ಕೊಡಬೇಕಿತ್ತು. ಅದು ಬಿಟ್ಟು ನೀವು ಹಠಾತ್ತನ್ನೇ ತಗೊಳ್ಳೋದು ಏನು ನಿರ್ಧಾರ? ನಮ್ಮಿಂದ ಬಂದು ನಮಗೆ ಈ ಥರ ನೀವು ಮಾಡ್ತಿದ್ದೀರ ದಬ್ಬಾಳಿಕೆ ಅಂದರೆ ಮುಂದಿನ ಬರೋ ದಿನಗಳಲ್ಲಿ GBA ಇರಲಿ, ನೀವು ಬರೋ ಎಲೆಕ್ಷನ್ಸ್ಗಳಿರಲಿ, ಮುಸ್ಲಿಂ ಸಮಾಜ ಕೈ ಎತ್ತಿದ್ರೆ 10 ಸೀಟು ಕಾಂಗ್ರೆಸ್ ತೊಗೊಳ್ಳೋಕ್ಕೆ ಯೋಗ್ಯತೆ ಇಲ್ಲ. ಈಗಾದರೂ ಎಚ್ಚೆತ್ಕೊಳ್ಳಿ. ಸಮಾಜದ ಏಳಿಗೆಗಾಗಿ ಕೆಲಸ ಮಾಡಿದರೆ ಸಮಾಜ ನಿಮ್ಮ ಜೊತೆ ನಿಂತಿದೆ. ಇಲ್ಲ ಅಂದರೆ ಪರ್ಯಾಯ ವ್ಯವಸ್ಥೆ ತಮಿಳ್ನಾಡಲ್ಲಿ ಹೆಂಗೆ ಬಂತು ಆ ರೀತಿ ವ್ಯವಸ್ಥೆ ಬರಲಿಕ್ಕೆ ಏನು ಜಾಸ್ತಿ ದಿನ ಇಲ್ಲ. GBAಯಲ್ಲೇ ಉತ್ತರ ಕೊಡ್ತೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.